ನೀವು ಹೋಗ್ಲೇ ಇಲ್ವಾ? ಕರ್ತವ್ಯವನ್ನು ಯಾಕೆ ಮರೀತೀರಿ? ನೋಡು ಅದೆಂತ ಮೊದಲಿಗೆಯಾ? ಅದಕ್ಕೆ ಕಾಯ್ತೇವೆ ನೀನು. ಹಿಡ್ಕೊಂಡು ಇಟ್ಟಿಟ್ಟ ಗೆಚ್ಚಿ ಹಿಡ್ಕೊಂಡು ನೀನು ಇಲ್ಲಿಂದ ಅಲ್ಲಿಗೆ ಜೈ ನೀನು ಇಲ್ಲಿಂದ ಲೇಖ ಹಿಡ್ಕೊಂಡು ಅಲ್ಲಿಗೆ ಜೈ ಎಂತ ವಯಸ್ಸಾಯ್ತು ನೀವು ಪುಣ್ಯಾತ್ಮದಲ್ಲ. ನೀನು ಲೇಖ ಹಿಡ್ಕೊಂಡ ಇಲ್ಲಿಂದ ಹೋಗಿಲ್ಲ ಜೈ 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 ಲೇಖನವನ್ನು ಹಿಡಿದುಕೊಂಡು ಇಲ್ಲಿಂದ ಮೊನ್ನೆ ನಿನ್ನ ಅಪ್ಪ ಹೋಗಲ್ಲ, ಅಪ್ಪ ಮನೆ ಹೋಗಲ್ಲ. ಹೌದಾ? ಇದೆಲ್ಲ ಕೈತ ನಿಮಗೆ ಗಂಡ ಇಲ್ಲ ಮಗ ನಂಗೆಂತ ಗೊತ್ತು? ನೀವು ಕೈ ಹೀಗೆ ಮಾಡಿದಾಗ ಜೈ ಹೇಳ್ಬೇಕು ಇಲ್ಲಿಲ್ವಾ? ಕೇಳ್ತದೆ. ನೀವು ಬುದ್ಧಿ ಮಾತಾಡಿದ್ದೀಗ ನಂಗೆ ನೀವು ಕೈ ಹೀಗೆ ಮಾಡಿದ್ರೆ ಜೈ ಅಂತ ಹೇಳಿದ್ರೆ ಇಲ್ವಾ? ಹಾಗಾಗಿ ನೀವು ಹೀಗೆ ಮಾಡಿದಾಗೆಲ್ಲ ಜೈ ಹೇಳಿದೆ. ನಾನು ಲೇಖನ ತಗೊಂಡು ಇಲ್ಲಿಂದ ಅಲ್ಲಿ ಹೋದ್ದು
ಮದುವೆ ಯಾರ ಹತ್ರ ಹೇಳ್ಬೇಕು? ಅಪ್ಪನಲ್ಲಿ ನಮ್ಮ ಅಪ್ಪನಲ್ಲಿ ಪಾದ ಕಾರ್ಯ ಬಂದೆಯದಾರು ಪಾದ ಕಾರ್ಯ ಬಂದೆಯದಾರು ಕರುಣಿಯ ಲಕ್ಷಣ ಕರುಣಿಯ ಲಕ್ಷಣ ಅದು ನಾನು ಲೇಖನ ಹಿಡ್ಕೊಂಡು ಇಲ್ಲಿಂದ ಅಲ್ಲಿ ಹೋದ ಉದಯಪುರಕ್ಕೆ ಅಲ್ವಾ ಕೇಳಿಲ್ಲ ಇಲ್ಲಿಂದ ಉದಯಪುರಕ್ಕೆ ಲೇಖನ ಹಿಡ್ಕೊಂಡು ಹೋದೆ ಹೋಗಿ ನೋಡ್ತೇನೆ ಅಲ್ಲಿ ವಿಶೇಷ ಎಂತ ಚಪ್ರ ಎಂತ ಚಾವಡಿ ಯಾವ್ದು ಬಟ್ಟೆದಲ್ಲ ಬಟ್ಟೆದಲ್ಲ ಬಹಳ ಚಪ್ರ ಅಲ್ಲ ಈಗ ಕಬ್ಬುಡಿದೆ ಹೌದೌದು ಎಂತ ವಾತಾವರಣಕ್ಕೂ ಅದೇ ವಾತಾವರಣ ಎಂತ ಏನು ಸಮಸ್ಯೆ ಆಗ್ಬಾರ್ದು ಅಂತ ಅದನ್ನೆಲ್ಲ ಚಪ್ರ ಮಾಡಿದ್ರು ಬಾಳ ಜನ ಸೇರಿದ್ರು ಪಾಯಸ ಗೀಸ ಎಲ್ಲ ಮಾಡಿದ್ರು ಪಾಯಸ ಮಾಡಿದ್ರು ಇಲ್ಲ ನಾಡಿತ್ತು ಬಂದಿದೆ ಇಲ್ಲದೆ ಲಾಡಲ್ಲ ನಾಲ್ಕು ಅದೆಲ್ಲ ತಂದಿದ್ದೆ ನಾನು ಅದು ವಿಶೇಷ ಏನು ಅಂತ ಕೇಳಿದೆ ಅದು ಮದುವೆ ಮದುವೆ ಯಾರಿಗೆ ಕಂಬಕ್ಕೆ ಬಾಳೆ ಬರುತ್ತೆ ಗಂಡು ಹೆಣ್ಣಿಗೆ ಮದುವೆ ಅಲ್ಲ ಗಂಡು ಗಂಡಿ ಮದುವೆ ಆಗ್ತದೆ ಅದಲ್ಲ ಅದೇ ಅವ ಹೆಣ್ಣು ಯಾರಂದ್ರೆ ಹೆಣ್ಣು ಗಂಡನ್ನು ಮದುವೆ ಆದವಳೇ ಹೆಣ್ಣು ಆ ಹೆಣ್ಣು ಆಗುತ್ತೆ ಸುಳ್ಳಲ್ಲ ಹೆಣ್ಣು ಮಯೂರಿ 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 ಹಾಗಾದ್ರೆ ಮಯೂರಿ ಮದುವೆ ಗಂಡಿ ಅಲ್ಲಿಯ ರಾಜನ ಮಗಳು ಮಯೂರಿಯನ್ನ ಆ ಮೇಘನಿಯ ಜೊತೆಗೆ ಮದುವೆಯಾಗಿ ಮುಗಿದು ಹೋಯ್ತು. ಹೌದೌದು ನಾ ಮದುವೆ ನೋಡಿ ಊಟ ಮಾಡ್ಕೊಂಡು ಬಂದೆ. ಹೌದೌದು
ಕೋಳಿ ಮರಿ ಹೋಗಿದ್ದೆವು ಅಂತ ಹೇಳ್ಬೇಕು ಫುಲ್ ಎಂಟು ಹೇಳ್ಬೇಡಿ ಅವ್ರಿಗೆ. ನಾನಲ್ಲ ಕೋಳಿ ಮರಿ ಒಂದು ಗಿರೀಶಣ್ಣ ನಾನಲ್ಲ. ಅಣ್ಣನಿಗೆ ಹೆಂಡತಿ ಆಗ್ಬೇಕು, ನನ್ನ ಪಾಲಿಗೆ ಅತ್ತಿಗೆ ಆಗ್ಬೇಕು. ನಿಮ್ಮ ಹೆಂಡತಿ ಅಣ್ಣಂಗೆ ನಮ್ಮ ಅಣ್ಣನಿಗೆ ಹೆಂಡತಿ, ನನ್ನ ಪಾಲಿಗೆ ಅತ್ತಿಗೆ, ನಮ್ಮಪ್ಪನಿಗೆ ಸೊಸೆಯಾಗಬೇಕೆನ್ನುವ ತೆಗೆದುಕೊಂಡವರು ನಾವಿದ್ದೇವೆ. ಆದರೆ ಇದಕ್ಕೆಲ್ಲ ಅಡ್ಡಿಪಡಿಸಿದವ ಬೇಗ ಆತನನ್ನು ಸುಮ್ಮನೆ ಬಿಡುವುದೋ? ಯಾವತ್ತು ಹಾಗೆ ಯಾವ ಜನ್ಮದ ಫಲವೋ ಏನೋ ಅದರಿಂದಲೇ ಹೀಗಾಗ್ತಾ ಉಂಟು. ಎಲ್ಲರಿಗೂ ಗೊತ್ತುಂಟು ಆಮೇಲೆ ಅಲ್ಲ ನಡೆಯುವುದು ಮತ್ತೆಲ್ಲ ಕಾರಣ ಉಂಟು. ಈಗಾದ್ರೆ ಹೋಗುದಕ್ಕೆ ನಿಂತ ಇದ್ದವರು ನೀನಿದ್ದೀಗ. ಹೌದು, ಎಷ್ಟು ಸಾರಿ ಹೋದರೂ ನೀವು ತುಂಬಾ ಪ್ರಯತ್ನ ಮಾಡಿದ್ದೀವಿ.
ದೂರ ಅದು ಸ್ವಲ್ಪ ನಿಮ್ಮ ಬೆನ್ನು ನೋಡ್ಬೇಕಪ್ಪ. ಬೆನ್ನಾಗಲೇ ಉಂಟು ನಮ್ಗೆ. ಮೇಘನಲ್ಲಿ ಸಾಕಷ್ಟು ಪೆಟ್ಟುಗಳು ತಿಂದರೂ ಮತ್ತೆ ಅಲ್ಲಿಗೆ ಹೋಗ್ತೀನಿ ಅನ್ನೋದಾಗಿ ಹೇಳ್ತಾ ಇದ್ದೀನಿ. ಆವಾಗ ಭಾಷೆ ಹೋಗ್ತಾ ಇರ್ತದೆ ನೋಡು. ಆದ್ರೂ ಬುದ್ಧಿ ಬಂದಿಲ್ಲ ನಿಮಗೆ. ಯಾಕೆ ಗೊತ್ತುಂಟಾ? ಈಗಾಗಲೇ ಹೇಳ್ತೇನೆ ಕೇಳು. ಒಂದು ಉದಾಹರಣೆ ಕೊಡ್ತೇನೆ. ಕರೆದ್ರಾ? ಇನ್ನೊಂದು ಕರೀಲಪ್ಪ ನೀನಲ್ಲೋ ನೀನಲ್ಲೇ ಹೋಗು. ನಿನ್ನ ಕರ್ತವ್ಯವಾಗಲಿ ಸುಮ್ಮನೆ ಬದುಕಿಲ್ಲ. ಇನ್ನೊಂದು ಕರೆದ ಯಾರು ಗೊತ್ತಾ? ಸ್ವಲ್ಪ ಎಣ್ಣೆ ಹಾಕಿದ್ಯಾ ಬರುವಾಗ? ಎಣ್ಣೆ ಹಾಕಿದ್ಯಾ? ಅದೆಲ್ಲ ನೀನು ಮಾಡಲ್ಲ ಬಂದ ನನ್ನಲ್ಲಿ ಬೇಡ. ಉದಾಹರಣೆ ಕೊಡ್ತೇನೆ ಕೇಳು. ಉದಾಹರಣೆ ಅಲ್ಲ, ವಿಜಯ ನಾಳೆ ಬರ್ತಾರೆ, ಓದಿ ನೋಡಿ ಏನು ಮಾತಾಡ್ತಿದ್ರೆ ಇಷ್ಟಾದ್ರೂ ಆಗುದಿಲ್ಲ. ಮೊಸಳಿಗೆ ನೀರಿನ ಬಲವಾದರೆ ನೀರಿನಲ್ಲಿ ಬಲ, ಆನೆಗೆ ದಡದ ಬಲ. ಹೌದಪ್ಪ, ಅದೇ ರೀತಿಯಲ್ಲಿ ಆಲೋಚಿಸಬೇಕಂತ ಆದ್ರೆ ಇವನಿಗೆ ಬಲ. ಯಾಕೆ ಹಾಡಾದ್ ಹೋದ್ರೆ ಹೋಗ್ತದೆ ಸಮಾನ. ಎಲ್ಲ ನಿನ್ನಲ್ಲಿ ಚಿನ್ನ ಜೊತೆ ಸೇರಿ ಹಾಳಾದ ನಮ್ಮ ಕತೆ ಬಿಡು. ನೀರು ಅದರಲ್ಲೇ ಹಾಳಾಗಿದ್ದಕ್ಕೆ ಗೊತ್ತುಂಟಪ್ಪ. ಓಕೆ, ನಾನು ಆಲೋಚಿಸಿದ್ದೇನೆ ಅಂತ ಗೊತ್ತಾ? ಸ್ವಲ್ಪ ನಾವು ಬುದ್ಧಿವಂತಿಕೆಯನ್ನು ಮಾಡಬೇಕು, ಆಲೋಚಿಸಬೇಕು. ಆ ಮೇಘನನ್ನು ಇಲ್ಲಿವರೆಗಾಗಿ ನಾವು ಕರೆದುಕೊಂಡು ಬರಬೇಕು. ಅಂದ್ರೆ ನಾವೇ ಕರೆದುಕೊಂಡು ಬರುವುದಲ್ಲ. ಅಂದ್ರೆ ಬಲ ಹೆಚ್ಚಿಗೆ ಬಲ ಹೆಚ್ಚಿಗೆ ಅವನು ರಾಜ್ಯಕ್ಕೆ ಹೋಗಿ ನಾವು ಕೊಲ್ಲುದು ಬಿಡು.